ರಾಸಾಯನಿಕ ಬಳಕೆಯಿಂದ ಕೃಷಿ ಭೂಮಿ ವಿಷಪೂರಿತವಾಗಿದ್ದು ನೈಸರ್ಗಿಕ ಕೃಷಿ ಮೂಲಕವೇ ನಮ್ಮ ಕೃಷಿ ಭೂಮಿ ಮತ್ತೆ ಫಲವತ್ತಭರಿತವಾಗಲು ಸಾಧ್ಯ ಎಂದು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಕರೆ ನೀಡಿದರು. ಕುಮಟಾ ತಾಲೂಕಿನ ಅಂತರವಳ್ಳಿಯ ಪ್ರಗತಿಪರ ರೈತ ಎನ್.ಡಿ. ಹೆಗಡೆಯವರ ತೋಟದಲ್ಲಿ ಬಿಜೆಪಿಯ ಜಿಲ್ಲಾ ರೈತ ಮೋರ್ಚಾ ವತಿಯಿಂದ ಹಮ್ಮಿಕೊಂಡ ನೈಸರ್ಗಿಕ ಕೃಷಿ ಕಾರ್ಯಾಗಾರವನ್ನು ಉದ್ಘಾಟಿಸಿ ಮಾತನಾಡಿದ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು, ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದ ಕೇಂದ್ರ ಸರ್ಕಾರ ಯಶಸ್ವಿಯಾಗಿ 12 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಈ ನೈಸರ್ಗಿಕ ಕೃಷಿ ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ದೇವೆ. ಮಾಜಿ ಪ್ರಧಾನಿ ನೆಹರು ಅವರ ಸುದೀರ್ಘ ಆಡಳಿತಾವಧಿಯ ದಾಖಲೆಯನ್ನು ಮುರಿದ ಮೋದಿ ಮುಂದಿನ ದಿನಗಳಲ್ಲೂ ದೇಶಕ್ಕೆ ಅತ್ಯುತ್ತಮ ಆಡಳಿತ ನೀಡುತ್ತಾರೆ. ಭಾರತದ ವಿಚಾರವನ್ನು ಜಗತ್ತಿಗೆ ಕೊಡುಗೆಯಾಗಿ ನೀಡಿದ ಮೋದಿಯವರು ಭಾರತವನ್ನು ಇನ್ನಷ್ಟು ಸದೃಢಗೊಳಿಸಲಿದ್ದಾರೆ. ಈ ಬಾರಿ ಮಳೆ ಕೈಕೊಟ್ಟಿದೆ. ಇದಕ್ಕೆ ಹವಾಮಾನ ವೈಪರೀತ್ಯವೇ ಕಾರಣ. ಮನುಷ್ಯನ ಸ್ವಯಂಕೃತ ಅಪರಾಧದಿಂದ ಪ್ರಕೃತಿಯಲ್ಲಿ ಬದಲಾವಣೆಯಾಗುತ್ತಿರುವ ಪರಿಣಾಮವನ್ನು ನಾವು ಈಗ ಅನುಭವಿಸುವಂತಾಗಿದೆ. ಅತಿಯಾದ ರಾಸಾಯನಿಕಗಳ ಬಳಕೆಯಿಂದ ಕೃಷಿ ಭೂಮಿ ವಿಷಪೂರಿತವಾಗಿದೆ. ಆ ಭೂಮಿಯನ್ನು ಮತ್ತೆ ಫಲವತ್ತಾಗಿ ಮಾಡಲು ನೈಸರ್ಗಿಕ ಕೃಷಿಯೊಂದೇ ಮಾರ್ಗವಾಗಿದೆ. ಹಾಗಾಗಿ ಮೋದಿ ಸರ್ಕಾರ ನೈಸರ್ಗಿಕ ಕೃಷಿಗೆ ಉತ್ತೇಜನ ನೀಡಲು ಯೋಜನೆಗಳನ್ನು ರೂಪಿಸಿದೆ. ಇದರ ಪ್ರಯೋಜನ ಪಡೆದು ನಮ್ಮ ಕೃಷಿಯಲ್ಲಿ ಸಾವಯವ ಬೆಳೆಯನ್ನೇ ಬೆಳೆಯಬೇಕು. ಇದರಿಂದ ನಮ್ಮ ಆರೋಗ್ಯಕ್ಕೂ ಮತ್ತು ದೇಶದ ಸಮಗ್ರ ಅಭಿವೃದ್ಧಿಗೂ ಸಹಕಾರಿಯಾಗಲಿದೆ ಎಂದರು. ವೈಜ್ಞಾನಿಕವಾಗಿ ಸಿದ್ಧಪಡಿಸ್ತಿರೋದನ್ನ ನಮ್ಮ ಹಿಂದಿನಿಂದ ಹೇಗೆ ಸಿದ್ಧಪಡಿಸ್ತಿದ್ರು ಅನ್ನೋದು ನಮಗೆಲ್ಲ ಗೊತ್ತಿತ್ತು, ಮರೆತಿದ್ವು. ಅದನ್ನು ಮತ್ತೆ ಈಗ ಪ್ರಸ್ತುತಪಡಿಸುವಂತಹ ರೀತಿಯಲ್ಲಿ ಜೀವಾಮೃತವನ್ನು ಸಿದ್ಧಪಡಿಸಿ ಆ ಜೀವಾಮೃತವನ್ನು ಸಸಿಗೆ ನಾವು ಹಾಕೋದ್ರ ಮೂಲಕ ಇವತ್ತು ಈ ಒಂದು ಕಾರ್ಯಾಗಾರವನ್ನು ಉದ್ಘಾಟನೆ ಮಾಡಿದ್ದೇವೆ. ಈ ಕಾರ್ಯಾಗಾರದ ಬಹಳ ಮುಖ್ಯವಾದಂತಹ ಉದ್ದೇಶ ಅಂದರೆ ಬಿಜೆಪಿಯ NDA ಮಿತ್ರ ಪಕ್ಷಗಳ ಕೇಂದ್ರ ಸರ್ಕಾರಕ್ಕೆ 12 ವರ್ಷ ಈಗ ಪೂರ್ಣ ಆಗಿದೆ. ನಮ್ಮ ಹಿರಿಯ ಜನರನ್ನ ಯಾರನ್ನಾದ್ರೂ ನಾವು ಮಾತನಾಡಿಸಿದ್ರೆ 12 ವರ್ಷ ಆಯಿತು ಅಂತ ಹೇಳಿದ್ರೆ ಅವರು ಒಂದು ಸಹಜವಾದ ಮಾತು ಹೇಳ್ತಾರೆ. ಇತ್ತೀಚೆಗೆ ಅದು ಕಡಿಮೆ ಆದ್ರೂ ಒಂದು ಮಾತು ಹೇಳ್ತಾರೆ. ಒಂದು ಕಾರ್ಯಕ್ರಮದಲ್ಲಿ ಗಣ್ಯರನ್ನು ಸ್ವಾಗತಿಸಿ ಪ್ರಸ್ತಾವಿಸಿದ ಬಿಜೆಪಿ ರೈತ ಮೋರ್ಚಾದ ಜಿಲ್ಲಾಧ್ಯಕ್ಷ ಅನಂತಮೂರ್ತಿ ಹೆಗಡೆಯವರು, ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಯಾಗಿ ದಕ್ಷ ಆಡಳಿತದಿಂದ ಯಶಸ್ವಿಯಾಗಿ 12 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ವಿಶ್ವಾಸ್ ಕೆ ವಿಕಾಸ್ ಕೆ ಜನ ಕಲ್ಯಾಣಕ್ಕೆ ಎಂಬ ಘೋಷವಾಕ್ಯದ ಅಡಿಯಲ್ಲಿ ನೈಸರ್ಗಿಕ ಕೃಷಿ ಕಾರ್ಯಾಗಾರ ಆಯೋಜಿಸಲಾಗಿದೆ. ಸಾವಯವ ಗೊಬ್ಬರದ ಉಪಯೋಗ ಬಳಕೆ ಮಾಡಿ ಉತ್ತಮ ಇಳುವರಿ ಪಡೆಯಲಿ ಎಂಬ ಉದ್ದೇಶದಿಂದ ರೈತರಿಗೆ ಸಾವಯವ ಕೃಷಿಯ ಮಹತ್ವದ ಕುರಿತು ರೈತ ಮೋರ್ಚಾ ಉತ್ತರ ಕನ್ನಡದ ವತಿಯಿಂದ ಸಾವಯವ ಕೃಷಿ ಕಾರ್ಯಾಗಾರ ಹಮ್ಮಿಕೊಂಡಿದೆ. ಈ ಕಾರ್ಯಾಗಾರದಲ್ಲಿ ನೈಸರ್ಗಿಕ ಕೃಷಿ, ಸಾವಯವ ಗೊಬ್ಬರದ ಉಪಯೋಗ ಮತ್ತು ಮಹತ್ವದ ಹಾಗೂ ಮಣ್ಣಿನ ಸಾರ ಹಾಗೂ ಸುಧಾರಣೆಯ ವಿಧಾನಗಳು, ಜೀವಾಮೃತ, ಬೀಜಾಮೃತ, ಘನಜೀವಾಮೃತ ತಯಾರಿಸುವ ವಿಧಾನಗಳು, ಕಡಿಮೆ ವೆಚ್ಚದಲ್ಲಿ ಹೆಚ್ಚಿನ ಆದಾಯ ಗಳಿಸುವ ತಂತ್ರಗಳು, ರೋಗ ಮತ್ತು ನಿರ್ವಹಣೆ, ನೈಸರ್ಗಿಕ ವಿಧಾನಗಳು, ರೈತರಿಗೆ ಕೇಂದ್ರ ಸರ್ಕಾರದ ಯೋಜನೆಗಳ ಮಾಹಿತಿಯನ್ನು ನೀಡಲಾಗುವುದು. ಇದರ ಪ್ರಯೋಜನವನ್ನು ರೈತರು ಪಡೆಯುವಂತೆ ಅವರು ಕರೆ ನೀಡಿದರು. ವಿಶ್ವಾಸ್ ಕೆ ವಿಕಾಸ್ ಕೆ ಜನ ಕಲ್ಯಾಣಕ್ಕೆ ಎನ್ನುವಂತಹ ಘೋಷವಾಕ್ಯದ ಅಡಿಯಲ್ಲಿ ದೇಶದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ರೈತರ ಆದಾಯ ದ್ವಿಗುಣ ಆಗಬೇಕು, ರೈತರು ಸ್ವಾವಲಂಬಿಗಳಾಗಬೇಕು, ಜನರ ಆರೋಗ್ಯ ಸುಧಾರಿಸಬೇಕಾದ ಉದ್ದೇಶದಿಂದ ಈ ಒಂದು ನ್ಯಾಚುರಲ್ ಫಾರ್ಮಿಂಗ್, ಸಾವಯವ ಕೃಷಿಯನ್ನ ಈ ಕಾರ್ಯಾಗಾರವನ್ನ ಪ್ರಧಾನಿ ನರೇಂದ್ರ ಮೋದಿ ಅವರ ಆಶಯದಂತೆ ಇವತ್ತಿನ ದಿವಸ ಆಯೋಜನೆ ಆಗಿದೆ. ನಮ್ಮ ಕೃಷಿ ಪದ್ಧತಿ, ನಾವೇನು ನಮ್ಮಲ್ಲಿರುವಂತಹ ನೈಸರ್ಗಿಕ ಸಾವಯವ ಗೊಬ್ಬರವನ್ನೆಲ್ಲ ಬಿಟ್ಟು ಗೋ ಆಧಾರಿತವಾದ ಕೃಷಿಯನ್ನು ಬಿಟ್ಟು ನಾವು ರಾಸಾಯನಿಕಕ್ಕೆ ಎಷ್ಟು ನಾವು ನಮ್ಮನ್ನ ತೊಡಸ್ಕೊಂಡು ಅಷ್ಟು ನಮ್ಗೆ ಹಿನ್ನಡೆ ಆಗ್ತಾ ಬಂತು. ಕೇವಲ ಕೃಷಿ ಮೇಲೆ ಪರಿಣಾಮ ಆಗಿದ್ದಷ್ಟೇ ಅಲ್ಲ, ತರಕಾರಿ ವಿಷ, ಹಣ್ಣು ವಿಷ, ಎಲ್ಲ ರೀತಿಯಲ್ಲೂ ಕೂಡ ವಿಷ 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 ಈ ರಾಸಾಯನಿಕ ವಿಷದಿಂದ ಕ್ರಮೇಣವಾಗಿ ನಮ್ಮ ಸಮಸ್ಯೆಗೆ ಬರ್ತಾ ಒಂದು ಮಾತಿದೆ, ಊಟದಿಂದ ಬಂತು ರೋಗ, ಮಾತಿಂದ ಬಂತು ಜಗಳ ಅಂತ ಹೇಳಿ. ಹೌದಲ್ಲ? ನಾವೇನು ಹೊಟ್ಟೆ ಆಹಾರ ತೆಗೆದುಕೊಳ್ತೇವೆಯೋ ಅದರಿಂದ ನಮಗೆ ಎಲ್ಲ ಸಮಸ್ಯೆಗಳು ಪ್ರಾರಂಭವಾಗ್ತದೆ.
ಈ ಸಂದರ್ಭದಲ್ಲಿ ಪ್ರಗತಿಪರ ರೈತರಾದ ಎನ್.ಡಿ. ಹೆಗಡೆ, ನಾಗರಾಜ್ ನಾಯ್ಕ್, ಕಾಗಾಲ್, ಎಲ್.ಆರ್. ಹೆಗಡೆ, ಬಾಬು ಗೌಡ, ಸಂತೋಷ್ ಹೆಗಡೆ, ವಿಷ್ಣು ಗೌಡ, ಲಕ್ಷ್ಮೀನಾರಾಯಣ ಹೆಗಡೆ ಸೇರಿದಂತೆ 10 ಪ್ರಗತಿಪರ ರೈತರನ್ನು ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಶಾಸಕ ದಿನಕರ್ ಶೆಟ್ಟಿ, ಬಿಜೆಪಿ ಜಿಲ್ಲಾಧ್ಯಕ್ಷ ಎನ್.ಎಸ್. ಹೆಗಡೆ, ಬಿಜೆಪಿ ಕುಮಟಾ ಮಂಡಲಾಧ್ಯಕ್ಷ ಜಿ.ಐ. ಹೆಗಡೆ, ಬಿಜೆಪಿ ಮುಖಂಡರಾದ ಗಜಾನನ್ ಪೈ, ಡಾಕ್ಟರ್ ಜಿ.ಜಿ. ಹೆಗಡೆ, ಪ್ರಗತಿಪರ ರೈತರಾದ ಸದಾನಂದ ಭಟ್ಕೆರೆ, ಎನ್.ಡಿ. ಹೆಗಡೆ, ನಾಗರಾಜ ನಾಯ್ಕ್, ಕಾಗಾಲ್, ರಾಧಾಕೃಷ್ಣ ಗೌಡ ಇತರರು ಉಪಸ್ಥಿತರಿದ್ದರು. ಆಂಕರ್ ದಿನೇಶ್ ಗೌಡ ನಿರೂಪಿಸಿದರು. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.